ಮೊದಲಾಗಿ ಎಲ್ರಿಗೂ ನಮಸ್ಕಾರ. ನನಗೆ ಒಂದು ಕಂಪ್ಲೇಂಟ್ ಇದೆ. ಹೀರೋ ಆದ್ರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ, ನಿರ್ಮಾಪಕ ಆದ್ರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ. ಎಲ್ಲರೂ ಮಾತಾಡಿರ್ತಾರೆ, ಏನು ವಿಷಯಗಳು ಉಳಿದಿರಲ್ಲ ಮಾತಾಡೋದಕ್ಕೆ. ನನಗೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ಸಿದ್ದು ಅವರಲ್ಲಿರುವಂಥ ಪ್ಯಾಷನ್ ನೋಡಿ. ಕೆಲವು ನಿರ್ಮಾಣ ಸಂಸ್ಥೆಗಳು ನಮಗೆ ತುಂಬ ಹತ್ರ ಆಗ್ತವೆ, ಅಂದರೆ ಅದ್ರ ಹಿಂದೆ ಇರೋ ಜನ ತುಂಬ ಹತ್ರ ಆಗ್ತಾರೆ. ಅದೇ ರೀತಿ ಪುರಾತನ ಫಿಲ್ಮ್ಸ್ ಬರೀ ಸಿನಿಮಾ ಅಲ್ಲದೆ ಹತ್ರ ಆದ್ರು ಆ ನಂಬಿಕೆ ಇನ್ನೊಂದು ಸ್ವಲ್ಪ ಹೆಚ್ಚಾಯಿತು. ಅವ್ರ ಪ್ಯಾಷನ್ನ ನೋಡಿದೆ, ತಂಡ ಕೆಲಸ ಮಾಡ್ತಿದ್ದನ್ನ ನೋಡಿದೆ, ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ. ಸೊ ಸೇಫ್ ಅನ್ನಿಸ್ತು ಇವ್ರ ಜೊತೆ ಕೈ ಜೋಡ್ಸೋಕ್ಕೆ. ಕೈ ಜೋಡ್ಸಿದ್ಮೇಲೆ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ ಬಂತು. ಒಳ್ಳೆ ಸಿನಿಮಾ ಮಾಡ್ತಾರೆ ಜೊತೆ ಸೇರಿ ಅಂತ. ಸೊ ಆ ರೀತಿ ಇದಕ್ಕೆ ಸೇರ್ಕೊಂಡೆ. ಪ್ರಣಾಮ್ನ ಹೀಗೆ ನೋಡಬೇಕು ಅಂತ ನನಗೆ ತುಂಬಾ ವರ್ಷಗಳ ಆಸೆ. ಯಾಕಂದ್ರೆ ನಾನು ಸ್ಕೂಲಲ್ಲಿ ಇದ್ದಾಗಿಂದ, ಕಾಲೇಜಲ್ಲಿ ಇದ್ದಾಗಿಂದ ಎಲ್ಲರೂ ಇವ್ನು ನನ್ಕಿಂತ ತುಂಬಾ ಚೆನ್ನಾಗಿದ್ದಾನೆ ನೋಡಕ್ಕೆ ಅಂತ ಯಾವಾಗ್ಲೂ ಹೇಳೋರು. ಸೊ ಸ್ವಲ್ಪ ರಾ ತೋರಿಸ್ಬೇಕು, ಇವನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಇವನ್ ಗ್ಲಾಮರ್ ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ಈ ಪಾತ್ರದಲ್ಲಿ ಹೀಗೆ ತೋರಿಸ್ತಾ ಇದೀವಿ. ಬಟ್ ಇಲ್ಲ, ಅವ್ನ ಟ್ಯಾಲೆಂಟ್ ನನಗೆ ಗೊತ್ತು, ನನ್ನ ಟ್ಯಾಲೆಂಟ್ ಅವನಿಗೆ ಗೊತ್ತು. ಚಿಕ್ಕ ವಯಸ್ಸಿಂದ ಇಬ್ರು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಒಬ್ಬರ ಮುಂದೆ ಒಬ್ರು ನಟನೆ ಮಾಡ್ತಿದ್ವಿ, ಏನೋ ಬರೀತಿದ್ವಿ, ಸ್ಟಂಟ್ಸ್ ಮಾಡ್ತಿದ್ವಿ. ಸೊ ಈಗ ಅವನ ಸಿನಿಮಾಗೆ ನಾನು ನಿರ್ಮಾಪಕ ಆಗಿರೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆ್ಯಂಡ್ ಯಾವ ನಟನೂ ಟೈಪ್ ಕಾಸ್ಟ್ ಆಗ್ಬಾರ್ದು, ಯಾವ ನಟನಿಗೂ ಒಂದೇ ರೀತಿ ಪಾತ್ರಗಳು ಮಾಡೋ ಇಷ್ಟ ಇರಲ್ಲ. ಸೊ ಅದಾಗಬಾರ್ದು ಅಂತ ಈಗಲೇ ಈ ರೀತಿ ನಾನು ಸಿಕ್ಸರ್ ಮಾಡಿದಾಗಲೇ ಎಲ್ಲರೂ ಚಾಕ್ಲೇಟ್ ಬಾಯ್ ಅಂದ್ರು, ತಲೆ ಕೆಟ್ಬಿಟ್ಟು ಗೆಳೆಯ ಮಾಡ್ಬಿಟ್ಟು 18 ವರ್ಷಕ್ಕೆ ಆ ಥರದೊಂದು ಪಾತ್ರ ಮಾಡಿದೆ. ಆ್ಯಂಡ್ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನನಗೆ. ಹರ್ಷ ಅದ್ಭುತವಾಗಿ ನಿರ್ದೇಶನ ಮಾಡಿ ನನ್ನ ಬೇರೆ ರೀತಿಯಲ್ಲೇ ತೋರಿಸ್ದ. ಸೊ ಅದೇ ರೀತಿ ಪ್ರಣಾಮ್ಗೂ ಹಾಗೆ ಆಗಲಿ. ಪ್ರಣಾಮ್ ಟ್ಯಾಲೆಂಟ್ ಏನಿದೆ ಅವನು ಎರಡೂ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಆಸೆ ಇತ್ತು. ಸೊ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದೇ ಅಲ್ಲ, ಬರೀ ನಮ್ಮಗಳಿಗೋಸ್ಕರನೇ ಸಿನಿಮಾಗಳು ಮಾಡ್ತೀವಿ ಅಂತ ಅಲ್ಲ, ಇಬ್ರು ಸೇರಿ ಇನ್ನು ಹೊಸ ಪ್ರತಿಭೆಗಳಿಗೆ, ಬೇರೆ ನಟರಿಗೆ ಇನ್ನು ಹೆಚ್ಚು ಸಿನಿಮಾಗಳು ಮಾಡ್ಬೇಕನ್ನೋ ಒಂದು ಆಸೆ ಇದೆ. ನಾನು ಮೊದಲನೇ ಸಿನಿಮಾ ಅವಕಾಶ ಸಿಕ್ಕಿದಾಗಲೇ ನಾನು ಏನೋ ಒಂದು ತೋರಿಸ್ಕೊಳ್ಳೋ ಒಂದು ಸಾಧ್ಯತೆ ಆಯಿತು. ಅದೇ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತವಾಗ್ಲೂ ಭಯಂಗಂತೂ ಸಿನಿಮಾಗಳು ಮಾಡಲ್ಲ. ನೀವು ಹೊಗಳೋಷ್ಟು ಚೆನ್ನಾಗಿರೋ ಸಿನಿಮಾಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ, ಮುಂದಕ್ಕೂ ಹೀಗೆ ಇರಲಿ. ನಟನಾಗಿ ರಂಜಿಸಿದ್ದೀನಿ, ಇವಾಗ ನಿರ್ಮಾಪಕ ಕೂಡ ರಂಜಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಈಗ ನಿರ್ಮಾಪಕ ಆಗಿದ್ದೀನಿ, ಹೋಗಿ ತಲೆ ತಿಂತಾ ಇರ್ತೀನಿ ಸೆಟ್. ನಾನು ಫ್ರೀ ಇದ್ದೀನಿ ಇವಾಗ. ನಂದು 2 ಪ್ರಾಜೆಕ್ಟ್ ಮುಗ್ದಿದೆ, ಕರಾವಳಿ ಚೀತ್ 2 ಮುಗ್ದಿದೆ, ಈಗ ಫ್ರೀ ಇದ್ದೀನಿ. ಅವ್ರು ಯಾಕಾದ್ರೂ ಇವನ್ನ ನಿರ್ಮಾಪಕ ಮಾಡ್ಕೊಂಡು ಅನ್ನೋಷ್ಟು ತಲೆ ತಿನ್ನಲ್ಲ, ಬಟ್ ಹೋಗಿ ಇನ್ವಾಲ್ವ್ ಆಗ್ತೀನಿ. ಹೌದು, ನಾನು ಅದೇ ಹೇಳ್ತಿದ್ದೆ, ನನ್ನ ಫೋಟೋ ಶೂಟಲ್ಲೇ ನಾನು ಅಷ್ಟೊಂದು ಡೀಟೇಲ್ ಆಗಿ ನನ್ನ ಫೋಟೋಸ್ನ ನೋಡಿರ್ಲಿಲ್ಲ. ಮೊದಲನೇ ಬಾರಿಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ನನಗೆ ಅಂತ.